ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕವರಿ ಆಫ್ ನ್ಯೂಟ್ರಾನ್ ಎನ್ನುವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡಿಸ್ಕವರಿ ಆಫ್ ನ್ಯೂಟ್ರಾನ್ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಆಲ್ರೆಡಿ ನಮಗೆ ಎಲೆಕ್ಟ್ರಾನ್ನ ಕಂಡುಹಿಡಿದಿದ್ರು. ಓಕೆ, ಹಾಗೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಪ್ರೋಟಾನ್ ಸಹ ಕಂಡುಹಿಡಿದಿದ್ರು. ಓಕೆ, ಎಲೆಕ್ಟ್ರಾನ್ ಸಹ ಕಂಡುಹಿಡಿದಿದ್ರು, ಪ್ರೋಟಾನ್ನ ಸಹ ಕಂಡುಹಿಡಿದಿದ್ರು. ಓಕೆ, ನ್ಯೂಟ್ರಾನ್ನ ಬಂದುಬಿಟ್ಟು ಆಫ್ಟರ್ ಮೆನಿ ಇಯರ್ಸ್ ನಮಗೆ ನ್ಯೂಟ್ರಾನ್ನ ಕಂಡುಹಿಡಿದಿದ್ದು. ಓಕೆ, ಇನ್ನೂ ಇದಕ್ಕಿಂತ ಮುಂಚೆ ಅಂದರೆ ನ್ಯೂಟ್ರಾನ್ ಕಂಡುಹಿಡಿಯೋದಕ್ಕಿಂತ ಮುಂಚೆ ಏನಾಗಿತ್ತು ಅಂತ ಅಂದರೆ, ಇಲ್ಲಿ ಒಂದು ಆಟಮ್ ಅಂದ್ಬಿಟ್ಟು ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಅಂದರೆ ಆಟಮ್ ಮೇಲೆ ಯಾವುದೇ ಚಾರ್ಜ್ ಇರೋದಿಲ್ಲ. ಓಕೆ, ಆಟಮ್ ಒಳಗಡೆ ಚಾರ್ಜ್ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಅಂತ ಕಂಡುಹಿಡಿದಿದ್ರು. ಬಟ್ ಆಟಮ್ ಹೋಲಾಗಿ ನಮಗೆ ಎಲೆಕ್ಟ್ರಿಕಲ್ ನ್ಯೂಟ್ರಲ್, ಅಂದರೆ ಇದಕ್ಕೆ ಯಾವುದೇ ಚಾರ್ಜ್ ಇಲ್ಲ ಅಂತ ಕನ್ಸಿಡರ್ ಮಾಡಿದ್ದು. ಓಕೆ, ಅದನ್ನು ಕೆಲವರು ಹೇಗೆ ಹೇಳಿದ್ರೆ ಅಂದರೆ, ಇಲ್ಲಿ ನಮಗೆ ಪಾಸಿಟಿವ್ ಎಷ್ಟಿರುತ್ತೆ ಹಾಗೆ ನೆಗೆಟಿವ್ ಅಷ್ಟೇ ಇರುತ್ತೆ. ಆದ್ದರಿಂದ ನಮಗಿದು ಈಕ್ವಲ್ ಆಗಿಬಿಟ್ಟು, ಓಕೆ, ನಮಗಿದೆರಡು ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ ಇಲ್ಲಿ ಆಟಮ್ ಚಾರ್ಜ್ 0 ಆಗುತ್ತೆ. ಅದಕ್ಕೆ ನಮಗಿಲ್ಲಿ ಇದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ ಅಂತ ಒಂದು ಆಟಮ್ ಅಂತ ಹೇಳಿದರು. ಓಕೆ, ಬಟ್ ಚಾಡ್ವಿಕ್ ಅನ್ನೋರು ನಮಗೆ ಇಲ್ಲ, ನ್ಯೂಟ್ರಾನ್ ಅನ್ನೋ ಪಾರ್ಟಿಕಲ್ ಸಹ ಒಂದು ಆಟಮ್ನಲ್ಲಿ ಇದೆ ಅಂತ ಅವರು ನಮಗೆ ತಿಳಿಸಿಕೊಡ್ತಾರೆ. ಓಕೆ, ಈ ನ್ಯೂಟ್ರಾನ್ ಬಂದುಬಿಟ್ಟು ನಮಗೆ ಎಲೆಕ್ಟ್ರಿಕಲಿ ಇದು ಚಾರ್ಜ್ ಇರಲ್ಲ. ಓಕೆ, ಇಟ್ ಹ್ಯಾಸ್ 0 ಚಾರ್ಜ್, ಇದಕ್ಕೆ ನಮಗೆ 0 ಚಾರ್ಜ್ ಅಂತ ಕರಿತೀವಿ. ಇದನ್ನು ಹೇಗೆ ಅವರು ಫೈಂಡ್ ಔಟ್ ಮಾಡಿದರು ಅಂದರೆ, ಈ ನ್ಯೂಟ್ರಾನ್ ಡಿಸ್ಕವರಿ ಹೇಗಾಯ್ತಂದರೆ ಅವ್ರಿಗೆ ಡೌಟ್ ಬಂದಿದ್ದು ಹೇಗೆ ಅಂತ ಹೇಳ್ತೀನಿ. ಓಕೆ, when they consider hydrogen and helium. Okay, for example, atomic number, atomic mass. Atomic number ಬಂದುಬಿಟ್ಟು ಹೈಡ್ರೋಜನ್ದು 1 ಹಾಗೆ ಹೀಲಿಯಮ್ದು 2, ಅಟೋಮಿಕ್ ಮಾಸ್ ಬಂದುಬಿಟ್ಟು ಹೈಡ್ರೋಜನ್ದು 1 ಹಾಗೆ ಹೀಲಿಯಮ್ದು 4 ಅಲ್ವಾ. ಅಟೋಮಿಕ್ ನಂಬರ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಪ್ರೋಟಾನ್ ಅಲ್ವಾ. ಇಲ್ಲಿ 1 ಇದ್ದರೆ ಇಲ್ಲಿ 1 ಪ್ರೋಟಾನ್ ಇದೆ ಅಂತ ಅರ್ಥ. ಇಲ್ಲಿ ಹೀಲಿಯಮ್ದು 2 ಅಟೋಮಿಕ್ ನಂಬರ್ ಅಂದರೆ 2 ಪ್ರೋಟಾನ್ಸ್ ಇದೆ ಅಂತ ಅರ್ಥ. ಓಕೆ, ಸೊ ಅವ್ರ ಪ್ರಕಾರ ಏನಾಗಿತ್ತು ಅಂತ ಅಂದರೆ, ಇಲ್ಲಿ ಅವರು ಕಂಪೇರ್ ಮಾಡಿದಾಗ, ಓಕೆ, ಬಿಟ್ವೀನ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ ಕಂಪೇರ್ ಮಾಡಿದಾಗ, ಒಂದು ವೇಳೆ ಒಂದು ಹೀಲಿಯಮ್ನ ಅವರು ತೊಗೊಂಡ್ರೆ, ಓಕೆ, ಒಂದು ಹೀಲಿಯಮ್ನ ತೊಗೊಂಡ್ರೆ ಇಲ್ಲಿ ಹೈಡ್ರೋಜನ ಎಷ್ಟು ತೊಗೋಬೇಕಿತ್ತು ಅವ್ರ ಪ್ರಕಾರ? ಇಲ್ಲಿ ಒಂದು ಹೀಲಿಯಮ್ ಆಟಮ್. ಓಕೆ, ಒಂದು ಹೀಲಿಯಮ್ ಆಟಮ್ ಒಳಗಡೆ ಆಗಿನ ಕಾಲದಲ್ಲಿ ಏನಾಗಿತ್ತು, ಪ್ರೋಟಾನ್ ಎಲೆಕ್ಟ್ರಾನ್ನ ಡಿಸ್ಕವರ್ ಮಾಡಿದರು. ಓಕೆ, ಎಲೆಕ್ಟ್ರಾನ್ ಬಂದುಬಿಟ್ಟು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಲ್ವಾ. ಬಂದುಬಿಟ್ಟು ಈ ಎಲೆಕ್ಟ್ರಾನ್ ಮಾಸ್ ಬಂದುಬಿಟ್ಟು ಇಟ್ ಈಸ್ ವೆರಿ ನೆಗ್ಲಿಜಿಬಲ್. ಸೊ ಅವರು ನಮಗಿಲ್ಲಿ ಕಂಪೇರೇ ಮಾಡ್ತಿರ್ಲಿಲ್ಲ ಎಲೆಕ್ಟ್ರಾನ್ ಮಾಸ್ನ ಬಂದುಬಿಟ್ಟು. ದೇ ಕನ್ಸಿಡರ್ ಓನ್ಲಿ ಪ್ರೋಟಾನ್ ಮಾಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಅಟಾಮಿಕ್ ಮಾಸ್ ಅಂತ. ಓಕೆ, ಅವಾಗಿನ್ನು ನ್ಯೂಟ್ರಾನ್ ಬಗ್ಗೆ ಗೊತ್ತಿರಲಿಲ್ಲ ಅಲ್ವಾ. ಸೊ ಪ್ರೋಟಾನ್ ಎಷ್ಟಿದೆ ಅಷ್ಟೇ ನಮಗೆ ಮಾಸ್ ಆಫ್ ಈ ಆಟಮ್ ಇರುತ್ತೆ ಅಂತ ಅಂದ್ಕೊಂಡಿದ್ರು. ಸೊ ಅವ್ರೇನು ಮಾಡ್ತಾರೆ, ಹೀಲಿಯಮ್ನ ಒಂದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಹೈಡ್ರೋಜನ್ ಜೊತೆ ಕಂಪೇರ್ ಮಾಡ್ತಾರೆ. ಹೀಲಿಯಮ್ ಒಳಗಡೆ ಎಷ್ಟು ನಮಗೆ ಪ್ರೋಟಾನ್ಸ್ ಇದೆ? 2 ಪ್ರೋಟಾನ್ಸ್ ಇದೆ ಅಲ್ವಾ. ಇಲ್ಲಿ ನಮಗೆ ಟೋಟಲ್ ಆಗಿ ಇಲ್ಲಿ 2 ಪ್ರೋಟಾನ್ಸ್ ಇದೆ ಅಲ್ವಾ. ಹಾಗೆ ಹೈಡ್ರೋಜನ್ನಲ್ಲಿ ಎಷ್ಟು ಪ್ರೋಟಾನ್ ಇದೆ? 1 ಪ್ರೋಟಾನ್ ಇದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಆಗಬೇಕಂದ್ರೆ ಏನು ಮಾಡಬೇಕು? 2 ಪ್ರೋಟಾನ್ ಬರಬೇಕು. ಏಕೆಂದರೆ ಹೀಲಿಯಮ್ನಲ್ಲಿ 2 ಪ್ರೋಟಾನ್ ಇದೆ ಅಲ್ವಾ. ಸೊ ಹೈಡ್ರೋಜನ್ನಲ್ಲಿ 2 ಪ್ರೋಟಾನ್ ಹೇಗೆ ತೊಗೋಬೋದು ನಾವು? 2 ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡ್ಬೋದು ಅಲ್ವಾ. ಈ ರೀತಿ 2 ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಿದ್ರೆ ನಮಗಿಲ್ಲಿ 2 ಪ್ರೋಟಾನ್ಗಳು ಸಿಗುತ್ತೆ. ಸೊ ಇಲ್ಲಿ ನಮಗೇನಾಯಿತು, ಈ ರೀತಿ ಒಂದು ಹೀಲಿಯಮ್ 2 ಹೈಡ್ರೋಜನ್ ಆಟಮ್ ಬ್ಯಾಲೆನ್ಸ್ ಮಾಡಿದ್ರೂ ಸಹ ಇಲ್ಲಿ ನಮಗೆ ಮಾಸ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಓಕೆ, ದ ಮಾಸ್ ಈಸ್ ಹೇಗಿತ್ತು ರಿಸಲ್ಟ್ ಅಂದರೆ, ಈ ರೀತಿ ಮಾಡಿದ್ರೂ ಸಹ ನಮಗೆ ಇಟ್ ಈಸ್ ತುಂಬ ಮಾಸ್ ಜಾಸ್ತಿ ಇತ್ತು. ಯಾವುದು? ಹೀಲಿಯಮ್ದು. ಓಕೆ, ಹೀಲಿಯಮ್ ಜಾಸ್ತಿ ಬರ್ತಿತ್ತು. ಹೈಡ್ರೋಜನ್ 2 ಹೈಡ್ರೋಜನ್ದು 1 ಹೀಲಿಯಮ್ಗೆ ಮ್ಯಾಚೇ ಆಗ್ತಾ ಇರಲಿಲ್ಲ. ಇಟ್ ಈಸ್ ಮೋರ್ ದ್ಯಾನ್ ಹೈಡ್ರೋಜನ್, 2 ಹೈಡ್ರೋಜನ್ಸ್. ಓಕೆ, ಅಟೋಮಿಕ್ ಮಾಸ್ ಬಂದುಬಿಟ್ಟು 4. ಓಕೆ, ಇಲ್ಲಿ ಕೇವಲ ನಮಗೆ 2 ಹೈಡ್ರೋಜನ್ಸ್ ಇದೆ ಅಲ್ವಾ. ಅಂದರೆ ನಮಗಿಲ್ಲಿ 2 ಪ್ರೋಟಾನ್ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಪ್ರೋಟಾನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ, 2 ಇದೆ. ಆಕೆ ಎಲೆಕ್ಟ್ರಿಕ್ ಬಂದುಬಿಟ್ಟು ಮಾಸ್ ಬಂದುಬಿಟ್ಟು ಇಟ್ ಈಸ್ ನೆಗ್ಲಿಜಿಬಲ್, ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಬಟ್ ನಮಗೆ ಟೋಟಲ್ ಆಗಿ 4 ಬರ್ತಿದೆ. 4 ಯೂನಿಫೈಡ್ ಮಾಸ್ ಬರ್ತಿದೆ ಹೀಲಿಯಮ್ದು ಅಲ್ವಾ. ಸೊ 4 ಬರ್ತಿದೆ ಅಂದರೆ ಏನು? ಇಲ್ಲಿ ಸಮಥಿಂಗ್ ಇನ್ನೂ ಒಂದು ಏನೋ ಪ್ಲಸ್ ಇದೆ ಇಲ್ಲಿ, ಪಾರ್ಟಿಕಲ್ ಅಂತ ಅರ್ಥ. ಓಕೆ, ಅದನ್ನೇ ಏನಂತ ಕರೆದ್ರು ನೆಕ್ಸ್ಟ್ ಅಂದರೆ ನ್ಯೂಟ್ರಾನ್ ಅಂತ ಕರೆದ್ರು. ಓಕೆ, ನ್ಯೂಟ್ರಾನ್ಗೆ ಚಾರ್ಜ್ ಇಲ್ಲ. ಇಲ್ಲಿ ನ್ಯೂಟ್ರಾನ್ ಮಾಸ್ ನಾವು ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 4 ಯೂನಿಫೈಡ್ ಮಾಸ್. ಈ ಎಕ್ಸ್ಪೆರಿಮೆಂಟಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಅವರು ಬೆರಿಲಿಯಮ್ನ, ಓಕೆ, ಆಲ್ಫಾ ಪಾರ್ಟಿಕಲ್ ಜೊತೆ ಬೊಂಬಾರ್ಡ್ ಮಾಡ್ತಾರೆ. ಓಕೆ, ಬೆರಿಲಿಯಮ್ ನಿಮಗೆ ಗೊತ್ತಲ್ವಾ. ಓಕೆ, ಆಲ್ಫಾ ಪಾರ್ಟಿಕಲ್ ಅಂದರೆ ಏನು? ಆಲ್ಫಾ ಪಾರ್ಟಿಕಲ್ ಅಂದರೆ ಇಟ್ ಈಸ್ ಐಡೆಂಟಿಕಲ್ ಟು ಹೀಲಿಯಮ್. ಓಕೆ, ಇದು ಹೀಲಿಯಮ್ಗೆ ಐಡೆಂಟಿಕಲ್ ಆಗಿರುತ್ತೆ. ವೇರ್ ಇಟ್ ಕನ್ಸಿಡ್ಸ್ 2 ಪ್ರೋಟಾನ್ ಆ್ಯಂಡ್ 2 ನ್ಯೂಟ್ರಾನ್ಸ್. ಓಕೆ, ಇದು 2 ಪ್ರೋಟಾನ್ ಇರುತ್ತೆ ಇದರಲ್ಲಿ, ಹಾಗೆ 2 ನ್ಯೂಟ್ರಾನ್ಸ್ ಇರುತ್ತೆ ಎಲ್ಲಿ? ಈ ಆಲ್ಫಾ ಪಾರ್ಟಿಕಲ್ನಲ್ಲಿ. ಓಕೆ, ಇಲ್ಲಿ ಆಲ್ಫಾ ಪಾರ್ಟಿಕಲ್ನ ಬೆರಿಲಿಯಮ್ ಜೊತೆ ಅವರು ಬೊಂಬಾರ್ಡ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ 4 9 ಅಲ್ವಾ ಬೆರಿಲಿಯಮ್ದು. ಇಲ್ಲಿ ಹೀಲಿಯಮ್ದು 2 ಪ್ರೋಟಾನ್ಸ್ ಇರುತ್ತೆ, ಟೋಟಲ್ ಬಂದುಬಿಟ್ಟು 4. ಅವರಿಗೆ ರಿಸಲ್ಟ್ ಏನು ಸಿಗುತ್ತೆ ಅಂದರೆ, ಕಾರ್ಬನ್ 6 12 ಪ್ಲಸ್ ಈ ರೀತಿ ಅವ್ರಿಗೊಂದು ರಿಯಾಕ್ಷನ್ ಸಿಗುತ್ತೆ.
ಏನು ಮೇಡಮ್ ಇದು ರಿಯಾಕ್ಷನ್ ಹೀಗೆ ಬಂದುಬಿಟ್ಟಿದೆ ಅಂತ ಅನ್ಕೋಬೋದು. ಸಿ ಫಾರ್ ಎಕ್ಸಾಂಪಲ್ H2 + O2 ನಮಗೇನು ಸಿಗುತ್ತೆ, H2O ಸಿಗುತ್ತೆ ಅಲ್ವಾ. ಅಂದರೆ ಪ್ರಾಡಕ್ಟಲ್ಲಿ ನಮಗೆ ರಿಯಾಕ್ಟೆಂಟ್ಸೇ ಬರುತ್ತೆ ಅಲ್ವಾ. H2O2 ಸಿ HO, ಇಲ್ಲಿ ನಮಗೆ H ಇದೆ, O ಇದೆ, ಆಟಮ್ ಫೈನಲಿ ಅಲ್ವಾ. ಇಲ್ಲಿ ನಮಗೆ H ಇದೆ, O ಇದೆ, ಫೈನಲ್ ಆಟಮ್. ಅಂದರೆ ನಮಗೆ ರಿಯಾಕ್ಟೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಪ್ರಾಡಕ್ಟಲ್ಲಿ ಬಂದಿರುತ್ತೆ ಅಲ್ವಾ. ಬಟ್ ಹಿಯರ್ ವಿ ಆರ್ ನಾಟ್ ಗೆಟಿಂಗ್ ಎನಿ ರಿಯಾಕ್ಟೆಂಟ್ಸ್ ಇನ್ ದ ಪ್ರಾಡಕ್ಟ್ಸ್ ಅಲ್ವಾ. ಇಲ್ಲಿ ಏನು ನೀವು ಥಿಂಕ್ ಮಾಡ್ಬೋದು ಅಂದರೆ ಹಿಯರ್ ಇಟ್ ಈಸ್ ಕೆಮಿಕಲ್ ರಿಯಾಕ್ಷನ್. ಓಕೆ, ಇದು ಕೆಮಿಕಲ್ ರಿಯಾಕ್ಷನ್. ಇಲ್ಲಿ ಕೆಮಿಕಲ್ಸ್ ಏನಿರುತ್ತೆ ಇದು ಬಂದುಬಿಟ್ಟು ಕಂಬೈನ್ ಆಗಿಬಿಟ್ಟು ನಮಗೆ ಒಂದು ಪ್ರಾಡಕ್ಟ್ನ ಕೊಡುತ್ತೆ. ಓಕೆ, ಬಟ್ ದಿಸ್ ಈಸ್ ನ್ಯೂಕ್ಲಿಯರ್ ರಿಯಾಕ್ಷನ್. ನೀವು ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಅಂತ ನಾನು ಫಸ್ಟ್ ಚಾಪ್ಟರಲ್ಲಿ ಹೇಳಿದ್ದೆ. ಓಕೆ, ಅಲ್ಲಿ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ನ ಸ್ಟಡಿ ಮಾಡ್ತೀವಿ. ಓಕೆ, ಅಂದರೆ ಈ ಕೆಮಿಕಲ್ ರಿಯಾಕ್ಷನಲ್ಲಿ ಏನಾಗುತ್ತೆ ನಿಮ್ಮ ರಿಮೆಂಬರ್, ಇಲ್ಲಿ ಫಾರ್ ಎಕ್ಸಾಂಪಲ್ H2O ಫಾರ್ಮ್ ಆಗುತ್ತೆ. ಅಂದರೆ ಇಲ್ಲಿ ಎಲೆಕ್ಟ್ರಾನ್ಗಳು ನಿಮಗೆ ಶೇರ್ ಮಾಡ್ಕೊಳೋದ್ರ ಮೂಲಕ ಅಲ್ವಾ, ಈ ರೀತಿ ಎಲೆಕ್ಟ್ರಾನ್ಗಳು ಶೇರ್ ಮಾಡ್ಕೊಳೋದ್ರ ಮೂಲಕ ನಮಗೆ ಇಲ್ಲೊಂದು ಬಾಂಡ್ ಫಾರ್ಮ್ ಆಗುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ H ನಡುವೆ Cl ಅಂದರೆ ಇದೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್. ಬಟ್ ಹಿಯರ್ ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಈ ನ್ಯೂಕ್ಲಿಯಸ್ ಏನಿರುತ್ತೆ ಅದೇ ಕಂಬೈನ್ ಆಗಿಬಿಡುತ್ತೆ. ಓಕೆ, ಇಲ್ಲಿ ಬಂದುಬಿಟ್ಟು ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವಿಂಗ್ ಇನ್ ಕೆಮಿಕಲ್ ರಿಯಾಕ್ಷನ್. ಓಕೆ, ಬಟ್ ಇನ್ ನ್ಯೂಕ್ಲಿಯರ್ ರಿಯಾಕ್ಷನ್ ನ್ಯೂಕ್ಲಿಯಸ್ ಈಸ್ ಇನ್ವಾಲ್ವಿಂಗ್ ಇನ್ ನ್ಯೂಕ್ಲಿಯರ್ ರಿಯಾಕ್ಷನ್. ವೆನ್ ವಿ ಬೊಂಬಾರ್ಡ್ ಬೆರಿಲಿಯಮ್ ವಿತ್ ಆಲ್ಫಾ ಪಾರ್ಟಿಕಲ್ ಅಂದರೆ ಸಿ ನಮಗೆ 4 + 2 6 ಬರ್ತಿದೆ ಪ್ರಾಡಕ್ಟಲ್ಲಿ. ಓಕೆ, ಹಾಗೆ ಬೆರಿಲಿಯಂ ಹೈಡ್ರೋಜನ್ ನಮಗೆ ಮಾಸ್ ಬಂದುಬಿಟ್ಟು 9 + 4 ನಮಗಿಲ್ಲಿ 12 ಬರ್ತಿದೆ. ಸೊ ಇಟ್ ಈಸ್ ಆ್ಯಕ್ಚುಲಿ 13 ಅಲ್ವಾ. ಸಿ ನಮಗಿದು ಹೇಗೆ ಬರಬೇಕು ಅಂದರೆ ಸಮ್ ಎಕ್ಸ್ ಅಂತ ಅಂದ್ಕೊಳ್ಳಿ. ಓಕೆ, 13 6 ಈ ರೀತಿ ಬರಬೇಕು ಅಲ್ವಾ ನ್ಯೂಕ್ಲಿಯರ್ ಕಂಬೈನ್ ಆದರೆ. ಬಟ್ ಇಲ್ಲಿ ನಮಗೆ ಏನು ಬರ್ತಿದೆ, ಈ ಮಾಸ್ ಬಂದುಬಿಟ್ಟು ಇದು ನಮಗೆ 13 ಬರ್ತಿಲ್ಲ. ಇಲ್ಲಿ ನಮಗೆ ಇನ್ಸ್ಟೆಡ್ ಆಫ್ ದಿಸ್ ಒನ್ ವಿ ಆರ್ ಗೆಟ್ಟಿಂಗ್ ಇಟ್ ಎಸ್ 12. ಓಕೆ, ಅಂದರೆ ಮಿಕ್ಕಿರೋದು ನಮಗೆ ಏನಾಗ್ತಿದೆ, ಒಂದು ಮಾಸ್ ಮಾತ್ರ ಮಿಸ್ ಆಗ್ತಿದೆ, ಒಂದು ಯೂನಿಫೈಡ್ ಮಾಸ್ ಇಲ್ಲಿ ಮಿಸ್ ಆಗ್ತಿದೆ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ನ್ಯೂಟ್ರಾನ್ದು ಅದು. ಓಕೆ, ಅಲ್ಲಿ ನಮಗೆ ಈ ನ್ಯೂಟ್ರಾನ್ ಬಂದುಬಿಟ್ಟು ಎಲೆಕ್ಟ್ರಿಕಲಿ ಚಾರ್ಜ್ ಇರೋದಿಲ್ಲ. ಸೊ ಇಟ್ ಈಸ್ ಹ್ಯಾವಿಂಗ್ 0 ಎಲೆಕ್ಟ್ರಿಕಲ್ ಚಾರ್ಜ್. ಅಂದರೆ ನಮಗಿದು ಪಾಸಿಟಿವ್ ಆರ್ ನೆಗೆಟಿವ್ ಇರೋದಿಲ್ಲ ಈ ನ್ಯೂಟ್ರಾನ್ ಬಂದುಬಿಟ್ಟು. ಓಕೆ, ನಮಗಿಲ್ಲಿ ಈ ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ ಏನಾಗ್ತಿದೆ, ಈ ಬೆರಿಲಿಯಂ ಹಾಗೆ ಆಲ್ಫಾ ಪಾರ್ಟಿಕಲ್ ನಾವು ಬೊಂಬಾರ್ಡ್ ಮಾಡಿದಾಗ ವಿ ಆರ್ ಗೆಟ್ಟಿಂಗ್ ಕಾರ್ಬನ್. ಅಡಿಷನ್ ಟು ದಟ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪಾರ್ಟಿಕಲ್ ಹ್ಯಾವಿಂಗ್ ಅ ಮಾಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ದಟ್ ಆಫ್ ಪ್ರೋಟಾನ್ ವಾಸ್ ಎಮಿಟೆಡ್ ಇನ್ ದಿಸ್ ರಿಯಾಕ್ಷನ್. ಅಂದರೆ ನಮಗೆ ಈ ನ್ಯೂಟ್ರಾನ್ ಏನಿದೆ, ಈ ನ್ಯೂಟ್ರಾನ್ ಮಾಸ್ ಬಂದುಬಿಟ್ಟು ಓಕೆ, ಮಾಸ್ ಆಫ್ ನ್ಯೂಟ್ರಾನ್ ಇಟ್ ಈಸ್ ಸ್ಲೈಟ್ಲಿ ಗ್ರೇಟರ್ ದೆನ್ ಮಾಸ್ ಆಫ್ ಪ್ರೋಟಾನ್. ಓಕೆ, ಮಾಸ್ ಆಫ್ ಪ್ರೋಟಾನ್ಗಿಂತ ಮಾಸ್ ಆಫ್ ನ್ಯೂಟ್ರಾನ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಇಫ್ ಯು ಕಂಪೇರ್ ಮಾಸ್ ಆಫ್ ಎಲೆಕ್ಟ್ರಾನ್ ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್ ಬಂದುಬಿಟ್ಟು ಇನ್ನೂ ತುಂಬ ಕಡಿಮೆ ಇರುತ್ತೆ ಅಲ್ವಾ. ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ನೆಗ್ಲಿಜಿಬಲ್. ಓಕೆ, ನಾವು ಮಾಸ್ ಆಫ್ ಎಲೆಕ್ಟ್ರಾನ್ನ ಕೆಲವೊಂದು ಸಲ ಕನ್ಸಿಡರೇ ಮಾಡಲ್ಲ. ಓಕೆ, ವಿಲ್ ಓನ್ಲಿ ಕನ್ಸಿಡರ್ ಮಾಸ್ ಆಫ್ ನ್ಯೂಟ್ರಾನ್ ಆ್ಯಂಡ್ ಮಾಸ್ ಆಫ್ ಪ್ರೋಟಾನ್. ಇದು ಗೊತ್ತಾಯ್ತಲ್ವಾ. ಓಕೆ, ನೆಕ್ಸ್ಟ್ ಮಾಸ್ ಆಫ್ ನ್ಯೂಟ್ರಾನ್, ಮಾಸ್ ಆಫ್ ಪ್ರೋಟಾನ್. ಓಕೆ, ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್. ಓಕೆ, ಇಟ್ ಈಸ್ ವೆರಿ ವೆರಿ, ಇದು ತುಂಬ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಮೀನ್ಸ್ ಇದು ಆಲ್ಮೋಸ್ಟ್ ಇದು ಈಕ್ವಲ್ ಇರುತ್ತೆ. ಓಕೆ, ಬಟ್ ನೆನಪಿರಬೇಕು ಮಾಸ್ ಆಫ್ ನ್ಯೂಟ್ರಾನ್ ಬಂದುಬಿಟ್ಟು ಜಾಸ್ತಿ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಮಾಸ್ ಆಫ್ ನ್ಯೂಟ್ರಾನ್, ಮಾಸ್ ಆಫ್ ಪ್ರೋಟಾನ್, ಮಾಸ್ ಆಫ್ ಎಲೆಕ್ಟ್ರಾನ್ ಕೇಳಿದರೆ ಯಾವುದು ಆರ್ಡರ್ ವೈಸ್ ಬರೀರಿ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್. ಯು ಶುಡ್ ರಿಮೆಂಬರ್ ಮಾಸ್ ಆಫ್ ನ್ಯೂಟ್ರಾನ್ ಬಂದುಬಿಟ್ಟು ತುಂಬ ಇರುತ್ತೆ, ಮಾಸ್ ಆಫ್ ಪ್ರೋಟಾನ್ ನ್ಯೂಟ್ರಾನ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಎಲೆಕ್ಟ್ರಾನ್ ಬಂದುಬಿಟ್ಟು ಮಾಸ್ ಬಂದುಬಿಟ್ಟು ತುಂಬ ಕಡಿಮೆ ಇರುತ್ತೆ. ಓಕೆ, ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ ಮಾಸ್ನಲ್ಲಿ ಯಾವುದು ಎರಡು ಈಕ್ವಲ್ ಇರುತ್ತೆ, ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಅಂದರೆ ದಟ್ ಈಸ್ ಮಾಸ್ ಆಫ್ ನ್ಯೂಟ್ರಾನ್, ಹಾಗೆ ಮಾಸ್ ಆಫ್ ಪ್ರೋಟಾನ್ ಸ್ವಲ್ಪ ಈಕ್ವಲ್ ಇರುತ್ತೆ. ಈ ರೀತಿ ನ್ಯೂಟ್ರಾನ್ನ ಇದವರು ಡಿಸ್ಕವರ್ ಮಾಡ್ತಾರೆ. ಫೈನಲಿ ನಾವು ಹೇಗೆ ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಸಿ ನೇಮ್ ಅಂದರೆ ಇಲ್ಲಿ ಎಲೆಕ್ಟ್ರಾನ್ನ ಯಾವಾಗಲೂ ನಾವು ಈ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನಾವು ಆನ್ವರ್ಡ್ಸ್ ಯು ಶುಡ್ ರಿಮೆಂಬರ್. ಪ್ರೋಟಾನ್ನ ನಾವು ಪಿ, ಓಕೆ, ಪಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೆ ನ್ಯೂಟ್ರಾನ್ನ ನಾವು ಎನ್, ಸ್ಮಾಲ್ ಎನ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸ್ಮಾಲ್ ಇ, ಸ್ಮಾಲ್ ಪಿ, ಸ್ಮಾಲ್ ಎನ್ನಿಂದ ನಾವು ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದರ ನೆಕ್ಸ್ಟು ಅಬ್ಸಲ್ಯೂಟ್ ಚಾರ್ಜ್ ಏನಿದೆ ಅಂತಂದರೆ ಚಾರ್ಜ್ ಏನು ಇದನ್ನ ಆಲ್ರೆಡಿ ಕಲ್ತಿದ್ದೀವಲ್ವ, -1.6022 × 10⁻⁻19. ಓಕೆ, ಇದು ಎಷ್ಟಿರುತ್ತೆ ಚಾರ್ಜ್ ಆಫ್ ಪ್ರೋಟಾನ್. ಅಬ್ಸಲ್ಯೂಟ್ ಚಾರ್ಜ್ ಬಂದುಬಿಟ್ಟು ಸೇಮ್ ಇರುತ್ತೆ, ಮೀನ್ಸ್ ಮ್ಯಾಗ್ನಿಟ್ಯೂಡ್ ಬಂದುಬಿಟ್ಟು ಸೇಮ್ ಇರುತ್ತೆ. ಬಟ್ ಈ ಪ್ಲಸ್ ಮೈನಸ್ ಮಾತ್ರ ಚೇಂಜ್ ಇರುತ್ತೆ. ಏನಕ್ಕಂದರೆ ಪ್ರೋಟಾನ್ದು ಪಾಸಿಟಿವ್ ಚಾರ್ಜ್,
ಎಲೆಕ್ಟ್ರಾನ್ ಬಂದುಬಿಟ್ಟು ನೆಗೆಟಿವ್ಲಿ ಚಾರ್ಜ್, ಇದು ಬಂದುಬಿಟ್ಟು ಚಾರ್ಜ್ ಇರುತ್ತೆ ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಈ ಚಾರ್ಜ್ ಬಂದುಬಿಟ್ಟು ಇದು ಪ್ಲಸ್ ಮೈನಸ್ ಇರುತ್ತೆ. ಓಕೆ, 10⁻⁻19 ಇರುತ್ತೆ. ದಿಸ್ ಈಸ್ ಯಾವುದೇ ಚಾರ್ಜ್ ಇರಲ್ಲ ಅದಕ್ಕೆ 0. ಓಕೆ, ಸೊ ರಿಲೇಟಿವ್ ಚಾರ್ಜ್ ಏನು ನೋಡೋಣ. ರಿಲೇಟಿವ್ ಚಾರ್ಜ್, ದಿಸ್ ಈಸ್ ರಿಲೇಟಿವ್ ಚಾರ್ಜ್. ಓಕೆ, ರಿಲೇಟಿವ್ ಚಾರ್ಜ್ ಬಂದುಬಿಟ್ಟು ಇದ್ರದ್ದು ಟೋಟಲ್ ಆಗಿ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ. ಇದು ರಿಲೇಟಿವ್ ಚಾರ್ಜ್ ಏನು ಮೈನಸ್, ಇದು ಪ್ಲಸ್, ಇದಕ್ಕೆ ಯಾವುದು ಚಾರ್ಜ್ ಇರಲ್ಲ 0. ಓಕೆ, ರಿಲೇಟಿವ್ ಚಾರ್ಜ್ ಅಂದರೆ ಜಸ್ಟ್ ಫಾರ್ ಟೆಲ್ಲಿಂಗ್ ಪರ್ಪಸ್ ಚಾರ್ಜ್ ಏನಿದೆ ಪ್ರೋಟಾನ್ ಏನಿದೆ ಪ್ಲಸ್ ಇರುತ್ತೆ ಅಂತ ಹೇಳ್ತೀವಿ ಅಲ್ವಾ. ಎವ್ರಿ ಟೈಮ್ ನಾವು ಪ್ರೋಟಾನ್ ಚಾರ್ಜ್ ಬಂದುಬಿಟ್ಟು ಪ್ಲಸ್ ಇರುತ್ತೆ ಅಂತ ಅಷ್ಟೇ ಹೇಳ್ತೀವಿ, ನಾವು ಇದನ್ನ ಮ್ಯಾಗ್ನಿಟ್ಯೂಡ್ ಹೇಳಲ್ಲ. ಎಲೆಕ್ಟ್ರಾನ್ ಬಂದುಬಿಟ್ಟು ಇಟ್ ಈಸ್ ಅ ಮೈನಸ್ ಚಾರ್ಜ್ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ನ್ಯೂಟ್ರಾನ್ ಬಂದುಬಿಟ್ಟು ಇಟ್ ಈಸ್ 0 ಚಾರ್ಜ್, ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಚಾರ್ಜ್ ಅಂತ ಹೇಳ್ತೀವಿ. ದಟ್ ಈಸ್ ರಿಲೇಟಿವ್ ಚಾರ್ಜ್. ಓಕೆ, ಹಾಗೆ ಇಫ್ ಇಟ್ ಟೆಲ್ ಮಾಸ್ ಇನ್ ಟರ್ಮ್ಸ್ ಆಫ್ kg ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ 9.10939 ಇಂಟು 10⁻⁻31. ಓಕೆ, ಹಾಗೆ ಮಾಸ್ ಆಫ್ ಪ್ರೋಟಾನ್ ಅಂದರೆ 1.67262 ಇಂಟು 10⁻⁻27. ಓಕೆ, ನೆಕ್ಸ್ಟ್ ಮಾಸ್ ಆಫ್ ನ್ಯೂಟ್ರಾನ್ ಅಂದರೆ ಇಟ್ ಈಸ್ ಸ್ಲೈಟ್ಲಿ ಗ್ರೇಟರ್ ದೆನ್ ಪ್ರೋಟಾನ್. ಓಕೆ, ಮಾಸ್ ಆಫ್ ಪ್ರೋಟಾನ್ ಅಂದರೆ ಸಿ ಎಷ್ಟು ಸ್ಲೈಟ್ಲಿ ಬರುತ್ತೆ ಅಂತ. ಸಿ ದಿಸ್ ಮಚ್ ಸ್ಲೈಟ್ಲಿ ವಿಲ್ ಗೆಟ್ 27. ಸಿ 27 -27 ಸೇಮ್ ಇದೆ. ಓಕೆ, ಪ್ರೋಟಾನ್ ನ್ಯೂಟ್ರಾನ್ಗೆ ಮಾಸ್ಗೆ. ಬಟ್ ಹಿಯರ್ 67262 ಇದೆ, ಇಲ್ಲಿ 67493 ಇದೆ. ಅಂದರೆ ಇಟ್ ಈಸ್ ಜಾಸ್ತಿ ಇದೆ ಅಲ್ವಾ. ಮಾಸ್ ಆಫ್ ಇದು ಬಂದುಬಿಟ್ಟು ಜಾಸ್ತಿ ಇದೆ ಅಲ್ವಾ. ಇಫ್ ವಿ ಕನ್ವರ್ಟ್ ದಿಸ್ ಇನ್ ಯುನಿಫೈಡ್ ಮಾಸ್ ಅಂದರೆ ಇದನ್ನು ಯುನಿಫೈಡ್ ಮಾಸಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ 0.00054. ಓಕೆ, 3 zeros ಇದು ಪಾಯಿಂಟ್ ಆದಮೇಲೆ 3 zeros 54 ಯುನಿಫೈಡ್ ಮಾಸ್. ಓಕೆ, ಇದು 1.00727. ದಿಸ್ ಈಸ್ 1.00867. ಓಕೆ, ಸಿ ಹಿಯರ್ ಇಲ್ಲಿ ನಮಗೆ ಇದು 0.000. ಓಕೆ, ಇದು ನಮಗೆ 1.007. ಇಟ್ ಈಸ್ 1.008 ಮೀನ್ಸ್ ಇದು ಎರಡು ಬಂದುಬಿಟ್ಟು ಆಲ್ಮೋಸ್ಟ್ ನಮಗೆ ಈಕ್ವಲ್ ಇದೆ ಅಲ್ವಾ. ಕಂಪೇರ್ ಮಾಡಿದ್ರೆ ಇದಕ್ಕೆ ಇದೆರಡು ಈಕ್ವಲ್ ಇದೆ ಅಲ್ವಾ. ಇದು ಬಂದುಬಿಟ್ಟು ಆಲ್ಮೋಸ್ಟ್ ಇಟ್ ಈಸ್ 0 ಇದೆ. ಮೀನ್ಸ್ ಇದನ್ನು ನಾವು ಅಪ್ರಾಕ್ಸಿಮೇಟ್ಲಿ ಯುನಿಫೈಡ್ ಮಾಸ್ ಬರೆಯೋದಾದರೆ ಹೇಗೆ ಬರಿಬೋದು ಅಂದರೆ ದಿಸ್ ಈಸ್ ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್ ಟು 0, ದಿಸ್ ಒನ್ 1 ಆ್ಯಂಡ್ ದಿಸ್ ಒನ್ 1. ಮೀನ್ಸ್ ಮಾಸ್ ಆಫ್ ನ್ಯೂಟ್ರಾನ್ ಹಾಗೆ ಮಾಸ್ ಆಫ್ ಪ್ರೋಟಾನ್ ಇಟ್ ಈಸ್ ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್. ಓಕೆ, ಬಟ್ ಮಾಸ್ ಆಫ್ ಎಲೆಕ್ಟ್ರಾನ್ನ ಬಂದುಬಿಟ್ಟು ನಾವು ಕನ್ಸಿಡರೇ ಮಾಡಲ್ಲ ಬಿಕಾಸ್ ಇಟ್ ಈಸ್ ತುಂಬ ಟೈನಿ ಇದು. ಓಕೆ, ಮಾಸ್ ಆಫ್ ಎಲೆಕ್ಟ್ರಾನ್ ಬಂದುಬಿಟ್ಟು ಅದಕ್ಕೆ ವಿಲ್ ನೆಗ್ಲೆಕ್ಟ್ ಎಲೆಕ್ಟ್ರಾನ್ ಆಲ್ವೇಸ್. ಓಕೆ, ದಟ್ ಈಸ್ ಎಷ್ಟಿದೆ ಅಂದರೆ ಇದು ಆಫ್ಟರ್ 3 zeros ಬರುತ್ತೆ 54. ಓಕೆ, ಸೊ ಯು ಶುಡ್ ನೋ ದೀಸ್ ವ್ಯಾಲ್ಯೂಸ್.